ನಮ್ಮ ಭಾರತದಲ್ಲಿ ಸಾಮಾನ್ಯ ಜನಗಳ ಮೇಲೆ 3 ತರದ ಟ್ಯಾಕ್ಸ್ ಬೀಳುತ್ತೆ. ಅವು ಯಾವ ಅಂತ ನಿಮಗೆ ಗೊತ್ತಾ? ಮೊದಲನೇ ಟ್ಯಾಕ್ಸ್ ಯಾವುದು ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಕೂಡ ಅಂತಾರೆ. ಯಾವ ವ್ಯಕ್ತಿ ನಮ್ಮ ಭಾರತದಲ್ಲಿ 12,75,000ಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಾನಲ್ವಾ, ಅವನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಬೇಸ್ಡ್ ಆನ್ ಸ್ಲ್ಯಾಬ್ಸ್ ಮೇಲೆ. ನೀವೇನಾದ್ರೂ 12,75,000ಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಕಡಿಮೆ ಅರ್ನ್ ಮಾಡಿದ್ರೆ ಕಡಿಮೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಕೇವಲ 2-3% ಜನ ಮಾತ್ರ ಡೈರೆಕ್ಟ್ ಟ್ಯಾಕ್ಸ್ ನ ಕಟ್ತಾರೆ. ಇನ್ನು ಸೆಕೆಂಡ್ ಟ್ಯಾಕ್ಸ್ ಯಾವ್ದಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ನಾವು ಏನೇನ್ ಪರ್ಚೇಸ್ ಮಾಡ್ತೀವಲ್ವಾ ಎಲ್ಲದ್ರ ಮೇಲೂ ನಾವು ಟ್ಯಾಕ್ಸ್ ಕಟ್ತೀವಿ ಇನ್ ದ ಫಾರ್ಮ್ ಆಫ್ GST. ನಮ್ಮ ಭಾರತದಲ್ಲಿರೋ 146 ಕೋಟಿ ಜನಸಂಖ್ಯೆನೂ ಕೂಡ ಈ ಇಂಡೈರೆಕ್ಟ್ ಟ್ಯಾಕ್ಸ್ ನ ಕಟ್ಟೇ ಕಟ್ತಾರೆ. ಮೂರನೇ ಟ್ಯಾಕ್ಸ್ ಯಾವುದು ಅಂದ್ರೆ ಇದ್ರ ಬಗ್ಗೆ ಯಾರು ಕೂಡ ಮಾತಾಡಲ್ಲ, ಇದನ್ನೇ ಹಿಡನ್ ಟ್ಯಾಕ್ಸ್ ಕೂಡ ಅಂತಾರೆ. ಅದ್ ಯಾವುದು ಅಂದ್ರೆ ಇನ್ಫ್ಲೇಷನ್. ಇದರಿಂದ ಶ್ರೀಮಂತರಿಗೆ ಸ್ವಲ್ಪನೂ ವ್ಯತ್ಯಾಸ ಆಗಲ್ಲ. ಇದರಿಂದ ಯಾರಿಗಾದ್ರೂ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಇದರಿಂದ ಯಾರಿಗಾದ್ರೂ ಕಷ್ಟ ಆಗುತ್ತಂದ್ರೆ ನಿಮ್ಮಂತ ಸಾಮಾನ್ಯ ಜನರಿಗೆ ಮಾತ್ರ. ಹೇಗಂದ್ರೆ ಈ ವರ್ಷ ನಿಮ್ಮ ಮನೆ ನಡೆಸಲಿಕ್ಕೆ ಅಂದ್ರೆ ದಿನಸಿ ತರಕಾಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಕ್ಕಾಗಿರ್ಬೋದು, ಮಕ್ಕಳ ಸ್ಕೂಲ್ ಫೀ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇದಕ್ಕೆಲ್ಲನೂ ಸೇರಿ 4 ಲಕ್ಷ ಖರ್ಚಾಗಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ವರ್ಷ 6% ಇನ್ಫ್ಲೇಷನ್ ಆಗಿರೋದ್ರಿಂದ ಈ 4 ಲಕ್ಷ ಖರ್ಚು ಎಷ್ಟಾಗುತ್ತೆ ಗೊತ್ತಾ ನಿಮಗೆ? 4,25,000 ಆಗುತ್ತೆ. ನೆಕ್ಸ್ಟ್ ಇಯರ್ ನಿಮ್ ಸ್ಯಾಲರಿಯಲ್ಲಿ ಏನಾದ್ರೂ 25,000 ಇನ್ಕ್ರೀಸ್ ಆಗ್ಲಿಲ್ಲ ಅಂದ್ರೆ ನೀವು ಜೀವನ ಮಾಡಕ್ಕೆ ಈ 25,000ನ ಬೇರೆಯವ್ರ ಕಡೆಯಿಂದ ಸಾಲ ತಗೊಂಡು ಬಂದು ಜೀವನ ಮಾಡಬೇಕಾಗುತ್ತೆ. ಇದೆಲ್ಲ ಏನಕ್ಕಾಗಿದೆ ಅಂದ್ರೆ ಇನ್ಫ್ಲೇಷನ್ ಆಗಿರೋದ್ರಿಂದ. ಸೊ ದಿಸ್ ಇಸ್ ಹೌ ಹಿಡನ್ ಟ್ಯಾಕ್ಸ್ ಇನ್ಫ್ಲೇಷನ್ ವರ್ಕ್ಸ್. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ?